ಪೈಥಾನ್ ಕೋರ್ಸ್ದು ಮೊದಲನೇ ವಿಡಿಯೋ ಇದು. ಇವತ್ತು ಫಸ್ಟು ಬೇಸಿಕ್ ತಿಳ್ಕೊಳೋಣ ಗೈಸ್. ಪ್ರೋಗ್ರಾಮ್ ಯಾವ ಥರ ವರ್ಕ್ ಆಗುತ್ತೆ, ಪೈಥಾನ್ ಆಗಿರ್ಬೋದು, ಯಾವುದೇ ಪ್ರೋಗ್ರಾಮ್ ಆಗಿರ್ಬೋದು, ಅದು ಯಾವ ಥರ ವರ್ಕ್ ಆಗುತ್ತೆ, ನಮಗೆ ಪ್ರೋಗ್ರಾಮ್ ಏನಕ್ಕೆ ಬೇಕು. ಸೊ ಇವಾಗ ನಾವು ಕಂಪ್ಯೂಟರ್ ಹತ್ರ ಮಾತಾಡಬೇಕು, ಇಂಟರಾಕ್ಟ್ ಮಾಡಬೇಕು. ಕಂಪ್ಯೂಟರ್ ಹತ್ರ ಮಾತಾಡಬೇಕು ಅಂದರೆ ಈಗ ನಾರ್ಮಲಾಗಿ ನಾವು ಇಂಗ್ಲೀಷಲ್ಲಿ ಆಗಿರ್ಬೋದು, ಯಾವುದೇ ಒಂದು ಲ್ಯಾಂಗ್ವೇಜಲ್ಲಿ ಆಗಿರ್ಬೋದು, ನಾವು ನಾರ್ಮಲ್ ವರ್ಡ್ಸಲ್ಲಿ ಹೇಳಿದ್ರೆ ಕಂಪ್ಯೂಟ್ರಿಗೆ ನಾರ್ಮಲಾಗಿ ಅರ್ಥನೇ ಆಗಲ್ಲ. ಸೊ ನಾವು ಅದಕ್ಕೆ ಬೈಟ್ ಕೋಡ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ ಗೈಸ್. ಬೈಟ್ ಕೋಡ್ ಅಂತಂದರೆ 0 ಮತ್ತು 1 ಫಾರ್ಮ್ಯಾಟಿಗೆ ಝೀರೋಸ್ ಮತ್ತು ಒನ್ಸ್ ಫಾರ್ಮ್ಯಾಟಲ್ಲಿ ಇರುತ್ತೆ. ಅದು ಆ ಫಾರ್ಮ್ಯಾಟಿಗೆ ನಾವು ಬೈಟ್ ಕೋಡಿಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಆಮೇಲೆ ನಾವು ಕಂಪ್ಯೂಟರ್ಗೆ ಇನ್ಪುಟ್ನ ಕೊಟ್ಟರೆ ಅದು ಅರ್ಥ ಮಾಡ್ಕೊಳ್ಳುತ್ತೆ ಬೈಟ್ ಕೋಡ್ ಫಾರ್ಮ್ಯಾಟಲ್ಲಿ ಇರೋದನ್ನ. ಆಮೇಲೆ ನಮಗೆ ಬೇಕಾಗಿರೋ ಔಟ್ಪುಟ್ನ ಕೊಡುತ್ತೆ ಗೈಸ್. ಸೊ ಫಸ್ಟ್ ಇವಾಗ ಏನು ನಾವು ಯೂಸರು, ನಾವು ಏನು ಇನ್ಪುಟ್ನ ಇವಾಗ ಪ್ರೋಗ್ರಾಮ್ನ ಟೈಪ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾನು ಪೈಥಾನ್ ಕೋಡ್ ತೊಗೊಂಡಿದ್ದೀನಿ, ಅದನ್ನು ಟೈಪ್ ಮಾಡ್ತೀನಿ. ಸೊ ಪೈಥಾನ್ ಇಂಟರ್ಪ್ರಿಟರ್ ಅದೇನು ಡೈರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿಬಿಟ್ಟು ಬೈಟ್ ಕೋಡಿಗೆ ಕನ್ವರ್ಟ್ ಮಾಡುತ್ತೆ. ಬೈಟ್ ಕೋಡಿಗೆ ಕನ್ವರ್ಟ್ ಮಾಡಿಬಿಟ್ಟು ಅದನ್ನು ಸಿಸ್ಟಮಿಗೆ ಕೊಡುತ್ತೆ, ಕಂಪ್ಯೂಟ್ರಿಗೆ ಕೊಡುತ್ತೆ. ಕಂಪ್ಯೂಟ್ರು ನಮಗೆ ಬೇಕಾಗಿರೋ ಔಟ್ಪುಟನ್ನು ಕೊಡುತ್ತೆ. ಸೊ ಇದು ಬೇಸಿಕಲಿ ಕಂಪ್ಯೂಟ್ರು ಯಾವ ಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ ಸೊ ಪ್ರೋಗ್ರಾಮ್ನ ಅನ್ನೋದು ಇದು ಬೇಸಿಕ್ ನಾಲೆಡ್ಜ್. ಯಾವುದೇ ಪ್ರೋಗ್ರಾಮ್ ನಾವು ಕಲಿಯೋದಕ್ಕೂ ಮುಂಚೆ ಗೈಸ್, ಪ್ರೋಗ್ರಾಮ್ನು ಏನಕ್ಕೆ ಬಂತು, ಅದು ಯಾವ ಥರ ವರ್ಕ್ ಆಗುತ್ತೆ, ಸೊ ಇದು ಲಾಜಿಕ್, ಇದನ್ನ ತಿಳ್ಕೊಂಡಿರ್ಲೇಬೇಕು ನಾವು. ಸೊ ಇದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಪೈಥಾನ್ನ ಇಂಟ್ರೊಡಕ್ಷನ್ ಮಾತ್ರ ನಾನು ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪೈಥಾನು ಮತ್ತು VS ಕೋಡ್ ಇನ್ಸ್ಟಾಲೇಷನ್ ಎಲ್ಲ ಇರುತ್ತೆ. ಫಸ್ಟ್ ಇವಾಗ ಬೇಸಿಕ್ ತಿಳ್ಕೊಳೋಣ. ಪೈಥಾನ್ ಅಂದ್ರೆ ಏನು, ಯಾವ ರೀತಿ ನಮಗೆ ಯೂಸ್ಫುಲ್ ಇರುತ್ತೆ, ಆ ಥರ ಎಲ್ಲ ತಿಳ್ಕೊಳೋಣ. ಗೈಸ್, Python is a high-level language and it is a general purpose programming language and simple and readable syntax. ಗೈಸ್, ಪೈಥಾನ್ ಫೇಮಸ್ ಆಗಿರೋದೇ ಇದಕ್ಕೆ, ಸಿಂಪಲ್ ಅಂಡ್ ರೀಡಬಲ್ ಸಿಂಟ್ಯಾಕ್ಸ್ ಇರುತ್ತೆ ಗೈಸ್. ಬೇರೆ ಲ್ಯಾಂಗ್ವೇಜ್ಗೆ ಹೋಲಿಸ್ಕೊಂಡ್ರೆ ನಮಗೆ ಪೈಥಾನು ಈಸಿಯಾಗಿ ಅರ್ಥ ಆಗುತ್ತೆ. ಇನಿಷಿಯಲ್ ಆಗಿ ಕೋಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಎಷ್ಟೋ ಜನ ಅನ್ಕೊಂಡಿರ್ತಾರೆ ನೋಡಿ, ಅವರು CL ಸ್ಟಾರ್ಟ್ ಮಾಡಕ್ಕೆ ಹೋಗ್ತಾರೆ. ಬೇಸಿಕಾಗಿ ಎಲ್ಲರೂ CL ಮಾಡಿ ಅಂತ ಹೇಳ್ತಾರೆ. CL ಮಾಡಿಬಿಡಿ ಗೈಸ್, ನನ್ನ ಸಜೆಷನ್ ಪೈಥಾನಲ್ಲಿ ಮಾಡಿ. ಸೊ ಅದು ಸಿಂಪಲ್ ಸಿಂಟ್ಯಾಕ್ಸ್ ಇರುತ್ತೆ, ಅಂದರೆ ನಮ್ಮನ್ನ ಡಿಮೋಟಿವೇಟ್ ಮಾಡಲ್ಲ. ಫಸ್ಟ್ ನಾವು ಒಂದು ಲ್ಯಾಂಗ್ವೇಜನ್ನು ಕಲ್ತ್ಕೊಂಡ್ವಿ ಅಂದ್ಕೊಂಡ್ರೆ ಯಾವ್ದಾರ ಆಯಿತು, ಫಸ್ಟ್ ಒಂದು ಲ್ಯಾಂಗ್ವೇಜ್ ನಮಗೆ ಪರ್ಫೆಕ್ಟಾಗಿ ಅರ್ಥ ಆಯಿತು ಅಂದರೆ ಬೇರೆ ಲ್ಯಾಂಗ್ವೇಜ್ ಎಲ್ಲ ಈಸಿಯಾಗಿ ಅರ್ಥ ಆಗುತ್ತೆ. ಸಿಂಟ್ಯಾಕ್ಸ್ ಮಾತ್ರ ಡಿಫ್ರೆಂಟ್ ಇರುತ್ತೆ ಗೈಸ್, ಲಾಜಿಕ್ ಎಲ್ಲ ಆಲ್ಮೋಸ್ಟ್ ಸೇಮ್. ಸೊ ನಮಗೆ ಗೊತ್ತಿರೋಂಗೆ ಪೈಥಾನು ಹೈ ಲೆವೆಲ್ ಲ್ಯಾಂಗ್ವೇಜ್ and easy to understand human and it is used to general purpose. Many different application, ಸಾಕಷ್ಟು ಅಪ್ಲಿಕೇಶನ್ಗಳಲ್ಲಿ ನಾವು ಯೂಸ್ ಮಾಡ್ತೀವಿ. and programming language used to give instructions to computer. ಸೊ ನಾವು ಜನರಲಿ ಇನ್ಸ್ಟ್ರಕ್ಷನ್ನ ಕಂಪ್ಯೂಟರ್ಗೆ ಕೊಟ್ಬಿಟ್ಟು ನಮ್ಗೆ ಏನು ವರ್ಕ್ ಬೇಕು ಅದನ್ನು ಮಾಡಿಸ್ಕೊತೀವಿ. ಸೊ ಪೈಥಾನು ಹಿಸ್ಟ್ರಿ ಅಂತ ಬಂದರೆ ಗೈಸ್, ಪೈಥಾನನ್ನು ಕಂಡುಹಿಡಿದವರು ಗ್ಯೂಡೋ ವ್ಯಾನ್ ರೋಸಮ್ ಅಂತ ಹೇಳ್ಬಿಟ್ಟು. ಸೊ ಅವರು 1991 ಕಂಡುಹಿಡಿತಾರೆ. ಸೊ ಇದೇನು ನಮಗೆ ಅಷ್ಟು ಡೀಟೇಲ್ ಏನು ಅವಶ್ಯಕತೆ ಇಲ್ಲ. ಆ್ಯಂಡ್ ಪೈಥಾನಲ್ಲಿ ನಾವು ಏನು ಪೈಥಾನ್ ಅಷ್ಟು ಪಾಪ್ಯುಲರ್ ಅಂತ ನೋಡೋದಾದ್ರೆ ಗೈಸ್, ಪೈಥಾನು ಈಸಿ ಸಿಂಟ್ಯಾಕ್ಸ್ ಇದೆ ಗೈಸ್. ಜಸ್ಟ್ ನೀವು ನೋಡಿ, ಈಗ ನಾವು ಏನಾದರೂ ಒಂದು ಪ್ರಿಂಟ್ ಮಾಡಬೇಕು ಅಂದರೆ ಪ್ರಿಂಟ್ ಅಂತ ಕೊಟ್ಬಿಟ್ಟು ಅದ್ರೊಳಗಡೆ ಏನು ಬೇಕು ಅದು ಕೊಟ್ಟರೆ ಜಸ್ಟ್ ಪ್ರಿಂಟ್ ಆಗುತ್ತೆ. ಎಷ್ಟು ಈಸಿ ಇದೆ ನೋಡಿ ಗೈಸ್ ಸಿಂಟ್ಯಾಕ್ಸ್. ಯಾವುದೇ ಒಂದು ಕೋಡಿಂಗ್ ತಗೊಳ್ಳಿ, ಜಾವಾ ಆಗಿರ್ಬೋದು, C ಆಗಿರ್ಬೋದು, ನೀವೇ ಕಂಪೇರ್ ಮಾಡಿ. ಸೊ ಇದು ಅಷ್ಟು ಈಸಿಯಾಗಿರುತ್ತೆ ಸಿಂಟ್ಯಾಕ್ಸ್ ಆ್ಯಂಡ್ ಅರ್ಥ ಆಗುತ್ತೆ. ಸೊ ಅಂಡ್ ಬಿಗಿನರ್ ಫ್ರೆಂಡ್ಲಿ ಲ್ಯಾಂಗ್ವೇಜ್ ಅಂತಲೇ ಸಖತ್ ಫೇಮಸ್ ಆಗಿದೆ ಪೈಥಾನ್ ಲ್ಯಾಂಗ್ವೇಜು. ಆ್ಯಂಡ್ ಪೈಥಾನಲ್ಲಿ ಸಖತ್ತು ಯೂಜ್ ನಂಬರ್ ಆಫ್ ಲೈಬ್ರರೀಸ್ನ ಯೂಸ್ ಮಾಡ್ತೀವಿ ಗೈಸ್. ನಾವು ಈಗ ನಂಪೈ ಅಂತ ಒಂದು ಲೈಬ್ರರಿ ಬರುತ್ತೆ, ಅದು ನ್ಯೂಮರಿಕಲ್ ಆಪ್ರೇಷನ್ ಯೂಸ್ ಮಾಡ್ತಾರೆ. ಆ್ಯಂಡ್ ಪಾಂಡಸ್ ಅಂತ ಬರುತ್ತೆ, ಸೊ ಅದನ್ನು ಮ್ಯಾನಿಪುಲೇಷನ್ಗೆ ಯೂಸ್ ಮಾಡ್ತಾರೆ, ಅಂದರೆ ಟೇಬಲ್ ಕ್ಯಾಲ್ಕುಲೇಷನ್ನು, ಸೊ ಆ ಥರ ಯೂಸ್ ಮಾಡ್ತಾರೆ. ಸೊ ಇದೆಲ್ಲ ಮುಂದೆ ನೋಡೋಣ. ಲೈಬ್ರರಿಗಳು ಇವೆಲ್ಲ ಸ್ವಲ್ಪ ಅಡ್ವಾನ್ಸ್ ಕಾನ್ಸೆಪ್ಟ್ಸ್, ಇವೆಲ್ಲ ಸ್ವಲ್ಪ ಅಂದರೆ ಮಷಿನ್ ಲರ್ನಿಂಗ್ ರಿಲೇಟೆಡ್ ಕಾನ್ಸೆಪ್ಟ್ಸು. ಸೊ ಟೆನ್ಸರ್ ಫ್ಲೋ, ಪೈಟಾರ್ಚ್ ಆಗಿರ್ಬೋದು. ಆ್ಯಂಡ್ ಇದು ಫ್ಲಾಸ್ಕ್ ಅನ್ನೋದು ಇದು ವೆಬ್ ಫ್ರೇಮ್ ವರ್ಕು, ಅಂದರೆ ಮೀನ್ಸ್ ಲೈಕ್ ವೆಬ್ಸೈಟ್ನ ಬಿಲ್ಡ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಇದನ್ನ, ಫ್ಲಾಸ್ಕ್ ಫ್ರೇಮ್ ವರ್ಕು. ಮತ್ತು ಜಾಂಗೋ ಫ್ರೇಮ್ ವರ್ಕ್ ಕೂಡ, ಎರಡು ಕೂಡ ಸೇಮ್. ಸೊ ಇವೆಲ್ಲ ಸೊ ವೆಬ್ ರಿಲೇಟೆಡ್ ಕಾನ್ಸೆಪ್ಟ್ ಇವೆಲ್ಲ. ಪೈಥಾನಲ್ಲಿ ಸಾಕಷ್ಟಿದೆ ಗಾಯ್ಸ್, ಅಂದರೆ ಬ್ರಾಡಾಗಿ ನೀವು
ಸಾಕಷ್ಟು ಫೀಲ್ಡ್ ಡೊಮೈನ್ಗಳಲ್ಲಿ ನಾವು ಪೈಥಾನನ್ನು ಯೂಸ್ ಮಾಡ್ತೀವಿ. ಅದು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ತೀನಿ. ಲಾರ್ಜ್ ಕಮ್ಯುನಿಟಿ, ದೇರ್ ಆರ್ ಮೆನಿ ಟ್ಯುಟೋರಿಯಲ್ಸ್, ಡಾಕ್ಯುಮೆಂಟೇಶನ್, ಫಾರಮ್ಸ್. ಅಂದರೆ ಗೈಸ್ ನೀವು ಯೂಟ್ಯೂಬಲ್ಲಿ ಆಗಿರ್ಬೋದು, ಗೂಗಲಲ್ಲಿ ಆಗಿರ್ಬೋದು, ಎನಿ ಸೋಷಿಯಲ್ ಮೀಡಿಯಾ, ಎನಿ ಪ್ಲಾಟ್ಫಾರ್ಮ್ ನೀವು ಹೋಗಿ ಪೈಥಾನ್ ಬಗ್ಗೆ ಸರ್ಚ್ ಮಾಡಿ. ಸೊ ನಿಮಗೆ ರಿಸೋರ್ಸಸ್ ಈಸಿಯಾಗಿ ಸಿಗುತ್ತೆ. ಅಂದರೆ ಅಷ್ಟು ಪಾಪ್ಯುಲರ್ ಇದೆ, ಅಷ್ಟು ರಿಸೋರ್ಸಸ್ ಸಿಗುತ್ತೆ. ನೀವು ಕಲಿಯೋದಕ್ಕಾಗಿರ್ಬೋದು, ಓದೋದಕ್ಕಾಗಿರ್ಬೋದು, ಈಸಿಯಾಗಿ ನಿಮಗೆ ಅದೇನೇ ಒಂದು ರಿಸೋರ್ಸ್ ಬೇಕಂದ್ರೂ ಸಿಗುತ್ತೆ. ಅಂಡ್ ಕ್ರಾಸ್ ಪ್ಲಾಟ್ಫಾರ್ಮ್ ವೈಸ್ ಅಂತ ಅಂದರೆ ಇದು ಎಲ್ಲ ರೀತಿಯ ಆಪರೇಟಿಂಗ್ ಸಿಸ್ಟಮ್ಗೂ ಕೂಡ ಸಪೋರ್ಟ್ ಮಾಡುತ್ತೆ ಗೈಸ್. ವಿಂಡೋಸ್ ಆಗಿರ್ಬೋದು, ಲಿನಿಕ್ಸ್, ಮ್ಯಾಕ್ ಓ ಎಸ್, ಎಲ್ಲ ರೀತಿಯ ಆಪರೇಟಿಂಗ್ ಸಿಸ್ಟಮ್ಗಳಿಗೆ ಸಪೋರ್ಟ್ ಮಾಡುತ್ತೆ. ಸೊ ಯಾರು ಬೇಕಾದ್ರೂ ಪೈಥಾನನ್ನು ಯಾವ ಸಿಸ್ಟಮಲ್ಲಿ ಬೇಕಾದರೂ ಬರೆದ್ಬಿಟ್ಟು ರನ್ ಮಾಡ್ಬೋದು. ಅಂಡ್ ವೇರ್ ಈಸ್ ಪೈಥಾನ್ ಯೂಸ್ಡ್? ಸೊ ನಮ್ಮ ಪೈಥಾನನ್ನು ಡೇಟಾ ಅನಾಲಿಸಿಸಲ್ಲಿ ಯೂಸ್ ಮಾಡ್ತಾರೆ ಗೈಸ್. ಡೇಟಾನ ಅನಾಲಿಸಿಸ್ ಮಾಡೋದಕ್ಕೆ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ. ಸೊ ಸೇಲ್ಸ್ ಈಗ ಸೇಲ್ಸ್ ಎಷ್ಟಾಗಿದೆ ಒಂದು ಮಂತಲ್ಲಿ ಪರ್ಟಿಕ್ಯುಲರ್ ಆಗಿ, ಸೊ ಅಂತ ಸೇಲ್ಸ್ ಅನಾಲಿಸಿಸ್ ಆಗಿರ್ಬೋದು, ಯಾವುದೇ ರೀತಿ ಅನಾಲಿಸಿಸ್ ಆಗಿರ್ಬೋದು. ಸೊ ಬೇಸ್ಡ್ ಆನ್ ದ ಡೇಟಾ ಅವರು ಡೇಟಾ ಅನಾಲಿಸಿಸ್ ಯೂಸ್ ಮಾಡ್ತಾರೆ. ಆ್ಯಂಡ್ ಆಟೋಮೇಷನ್ ಫೀಲ್ಡಲ್ಲಿ ಯೂಸ್ ಮಾಡ್ತಾರೆ ಗೈಸ್. ರೋಬೋಟ್ಸ್ಗಳೆಲ್ಲ ಆಟೋಮೆಟಿಕ್ಕಾಗಿ ವರ್ಕ್ ಆಗ್ತವೆ. ಸೊ ಅಲ್ಲೂ ಕೂಡ ಪೈಥಾನ್ ಯೂಸ್ ಮಾಡ್ತಾರೆ. ಡೇಟಾ ವಿಜುವಲೈಸೇಷನು ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಆ್ಯಂಡ್ ಸಾಫ್ಟ್ವೇರ್ ಡೆವಲಪ್ಮೆಂಟು ಆ್ಯಂಡ್ ಪ್ರೋಟೋಟೈಪಿಂಗು. ಅಂದರೆ ಪ್ರೋಟೋಟೈಪಿಂಗ್ ಮಾಡೆಲ್ಸ್ಗಳನ್ನ ನಮಗೆ ಒಂದು ಸ್ಟ್ರಕ್ಚರನ್ನು ಬಿಲ್ಡ್ ಮಾಡೋದಕ್ಕೆ ಮಷಿನ್ ಲರ್ನಿಂಗಲ್ಲಿ ಯೂಸ್ ಮಾಡ್ತಾರೆ. ವೆಬ್ ಡೆವಲಪ್ಮೆಂಟಲ್ಲಿ ಯೂಸ್ ಮಾಡ್ತಾರೆ. ಆಗಲೇ ಹೇಳಿದ್ನಲ್ಲ ಗೈಸ್, ಫ್ಲಾಸ್ಕ್ ಆ್ಯಂಡ್ ಜಾಂಗೋ ಫ್ರೇಮ್ವರ್ಕ್ ಅದು ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಆ್ಯಂಡ್ ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ವರ್ಕ್ ಫ್ಲೋಸ್ಗಳಲ್ಲಿ ಅಂದರೆ ಯಾವುದೇ ರೀತಿಯ ಒಂದು ವರ್ಕ್ ಫ್ಲೋಸು ಬೇಕಾಗಿರುತ್ತೆ, ಒಂದು ಡೇಟಾ ಒಂದು ಕನ್ವರ್ಟ್ ಮಾಡಬೇಕು, ಮೂವ್ ಮಾಡಬೇಕು, ಏನೇ ಒಂದು ವರ್ಕ್ ಫ್ಲೋ ರೀತಿಯಲ್ಲಿ ಕೂಡ ಯೂಸ್ ಮಾಡ್ತಾರೆ. ಸಿಸ್ಟಮ್ ಸ್ಕ್ರಿಪ್ಟಿಂಗಲ್ಲಿ ಯೂಸ್ ಮಾಡ್ತಾರೆ. ವೆಬ್ ಡೆವಲಪ್ಮೆಂಟ್ ಆಗಲೇ ಹೇಳಿದ್ನಲ್ಲ ಗೈಸ್, ಜಾಂಗೋ ಮತ್ತು ಫ್ಲಾಸ್ಕ್ ಯೂಸ್ ಮಾಡ್ತಾರೆ, ಫ್ರೇಮ್ವರ್ಕನ್ನು ಯೂಸ್ ಮಾಡ್ತಾರೆ ವೆಬ್ ಡೆವಲಪ್ಮೆಂಟ್ಲಿ ಅಂತ. ಸೊ ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗಲ್ಲಿ ಬಂದರೆ ಗೈಸ್ ಇದು ಡೀಪ್ ಲರ್ನಿಂಗ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಇದು ಎಸ್ಪೆಷಲಿ ಪರ್ಟಿಕ್ಯುಲರ್ ಆಗಿ ಇಮೇಜ್ ಮೇಲೆ ನಾವು ಇಮೇಜಲ್ಲಿ ನಾವು ಇಂಟರಾಕ್ಷನ್ ಮಾಡೋದು, ಇಮೇಜನ್ನ ಯೂಸ್ ಮಾಡಿಕೊಂಡು ಪ್ರಾಜೆಕ್ಟನ್ನು ಬಿಲ್ಡ್ ಮಾಡೋದು. ಸೊ ಇದೆಲ್ಲ ಫುಲ್ ಇಮೇಜ್ ರಿಲೇಟೆಡ್ ವರ್ಕ್ಸ್ ಗೈಸ್. ಡೀಪ್ ಲರ್ನಿಂಗ್ ಅಂದರೆ ಕಂಪ್ಯೂಟರ್ ವಿಷನು, ಸೊ ಇಮೇಜ್ ರೆಕಗ್ನೈಸೇಷನು, ಆ ಥರ ವರ್ಕ್ಗಳೆಲ್ಲ ಈ ಡೀಪ್ ಲರ್ನಿಂಗು ಡೀಪಾಗಿ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಡೀಪ್ ಲರ್ನಿಂಗ್ ಯೂಸ್ ಮಾಡ್ತಾರೆ ಅಲ್ಲೆಲ್ಲ. ಸೊ ಇದು NLP ಅಂದರೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್, ಇದೆಲ್ಲ ಸ್ವಲ್ಪ ಅಡ್ವಾನ್ಸ್ ಕಾನ್ಸೆಪ್ಟ್ ಇದೆ. ಸೊ ಫಸ್ಟ್ ಇವಾಗ ನಾವು ಬೇಸಿಕ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ, ಆಮೇಲೆ ಅಡ್ವಾನ್ಸಿಗೆ ಹೋಗ್ತೀನಿ. ಸೊ ಇವೆಲ್ಲ ನಾರ್ಮಲ್ಲು. ಜಸ್ಟ್ ನೀವು ಈ ಥರ ಲೈಬ್ರರಿಗಳು ಇಂತಿಂಥ ಫೀಲ್ಡಲ್ಲಿ ಹಿಂಗೆ ಯೂಸ್ ಮಾಡ್ತಾರೆ. ಸೊ ಈ ಥರ ಕಾನ್ಸೆಪ್ಟ್ ಇದೆ ಅಂತ ಜಸ್ಟ್ ನಾರ್ಮಲಾಗಿ ಸ್ವಲ್ಪ ಬೇಸಿಕ್ ತಿಳ್ಕೊಳ್ಳಿ ಗೈಸ್ ಅಷ್ಟೇ. ಆಮೇಲೆ ಒಂದು ವಿಡಿಯೋ ಆದಮೇಲೆ ಒನ್ ಬೈ ಒನ್ ಎಲ್ಲ ಕಲ್ತ್ಕೊತಾ ಹೋಗೋಣ. ಈಗ ಡೇಟಾ ಸೈನ್ಸಲ್ಲಿ ಬಂತಂದರೆ ನಂಪೈ, ಪಾಂಡಾಸ್, ಮ್ಯಾಟ್ ಪ್ಲಾಟು. ಸೊ ನಂಪೈ, ಪಾಂಡಾಸ್ ಬಗ್ಗೆ ಆಲ್ರೆಡಿ ಹೇಳಿದೆ ನಾನು. ಸೊ ಇವೆಲ್ಲ ಇದೇನು ಅವಶ್ಯಕತೆ ಇಲ್ಲ. ಅಂಡ್ ಗೇಮ್ ಡೆವಲಪ್ಮೆಂಟಲ್ಲೂ ಕೂಡ ಯೂಸ್ ಮಾಡ್ತಾರೆ ಗೈಸ್. ಪೈ ಗೇಮ್ ಅಂತ ಹೇಳ್ಬಿಟ್ಟು ಒಂದು ಲೈಬ್ರರಿ ಬರುತ್ತೆ, ಯೂಸ್ ಮಾಡ್ತಾರೆ. ಬಟ್ ಜಾಸ್ತಿ ಯೂಸ್ ಮಾಡಲ್ಲ, ಜಾಸ್ತಿ ಎಲ್ಲ ಜಾವಾ ಮತ್ತು C++ ಯೂಸ್ ಮಾಡೋದು. ಸೊ ಲೈಬ್ರರೀಸ್ ಇದೆ, ಬಟ್ ಬ್ರಾಡಾಗಿ ಯಾರು ಯೂಸ್ ಮಾಡೋಕ್ಕೆ ಹೋಗಲ್ಲ ಅಷ್ಟೇ. ಯಾಕೆ ಅಂತಂದರೆ ಪೈಥಾನ್ ಗೊತ್ತು. ಸ್ವಲ್ಪ ಜಾವಾ ಮತ್ತು C++ ಪೈಥಾನ್ಗಿಂತ ಸ್ವಲ್ಪ ಅಂದರೆ ರನ್ ಟೈಮ್ ಕಮ್ಮಿ ತಗೊಳುತ್ತೆ, ಸ್ವಲ್ಪ ಬೇಗ ರನ್ ಆಗುತ್ತೆ. ಸೊ ಕಂಪೇರ್ಡ್ ಟು ಪೈಥಾನ್. ಅದಕ್ಕೋಸ್ಕರ ಈಗ ಗೇಮಿಂಗ್ ಎಲ್ಲ ಫಾಸ್ಟ್ ಇರಬೇಕಲ್ಲ, ಅದಕ್ಕೋಸ್ಕರ ಜಾವಾ ಅಂಡ್ C++ ಯೂಸ್ ಮಾಡ್ತಾರೆ. ಅಂಡ್ ಗೈಸ್ ಫೀಚರ್ಸ್ ಅಂತ ಬಂದರೆ ಇದು ಒಂದು ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜು. ಸೊ ಡೈರೆಕ್ಟಾಗಿ ಇದು ಏನೋ ಒಂದು ಕಂಪೈಲ್ ಮಾಡಲ್ಲ, ಏನೋ ಒಂದು ಕೋಡ್ನ ಡೈರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ಅದಕ್ಕೆ ಇದು ಒಂದು ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಆ್ಯಂಡ್ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಕೂಡ ಗೈಸ್. ಇದು ಪೈಥಾನನ್ನು ಯೂಸ್ ಮಾಡ್ಕೊಂಡು ಕ್ಲಾಸಸ್ ಕ್ರಿಯೇಟ್ ಮಾಡ್ಬೋದು, ಆಬ್ಜೆಕ್ಟ್ಸ್ಗಳನ್ನ ನಾವು ಕ್ರಿಯೇಟ್ ಮಾಡ್ಬೋದು. ಸೊ ಈಗ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ಏನು ಬರ್ತವೆ ನೋಡಿ, ಇನ್ಹೆರಿಟೆನ್ಸ್, ಪಾಲಿಮಾರ್ಫಿಸಮ್, ಎನ್ಕ್ಯಾಪ್ಸುಲೇಷನ್, ಅಬ್ಸ್ಟ್ರಾಕ್ಷನ್, ಇವೆಲ್ಲ ಇವೆಲ್ಲ ಫೀಚರ್ಸ್ನ ಎಲ್ಲ ಅಪ್ಲಿಕೇಶನ್ ಪೈಥಾನ್ ಯೂಸ್ ಮಾಡ್ಕೊಂಡು ನಾವು ಅಚೀವ್ ಮಾಡ್ಬೋದು. ಆ್ಯಂಡ್ ಇದು ಓಪನ್ ಸೋರ್ಸ್ ಲ್ಯಾಂಗ್ವೇಜ್ ಗೈಸ್. ಪೈಥಾನ್ ಈಸ್ ಫ್ರೀಲಿ ಅವೈಲಬಲ್ ಆ್ಯಂಡ್ ಇಟ್ಸ್ ಸೋರ್ಸ್ ಕೋಡ್ ಈಸ್ ಪಬ್ಲಿಕ್ಲಿ ಅವೈಲಬಲ್. ಸೊ ಇದನ್ನ ಪೈಥಾನನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ಅಂತಂದರೆ ಗೈಸ್ ಯಾವುದೇ ರೀತಿ ಪ್ರೀಮಿಯಮ್ ಆಗಿರ್ಬೋದು, ಅಮೌಂಟ್ ಆಗಿರ್ಬೋದು, ಯಾವುದೇ ರೀತಿ ಕೇಳೋದಿಲ್ಲ. ಈಸಿಯಾಗಿ ನಾವು ಇನ್ಸ್ಟಾಲ್ ಮಾಡ್ಕೊಳ್ಬೋದು, ಯಾವುದೇ ರೀತಿ ಅಮೌಂಟ್ ಕೊಡೋ ಅವಶ್ಯಕತೆ ಇರಲ್ಲ. ಆ್ಯಂಡ್ ಕ್ರಾಸ್ ಪ್ಲಾಟ್ಫಾರ್ಮ್ ನಿಮ್ಗೆ ಆಲ್ರೆಡಿ ಗೊತ್ತು, ಎಲ್ಲ ಆಪರೇಟಿಂಗ್ ಸಿಸ್ಟಮಲ್ಲಿ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ದೀನಿ. ಆ್ಯಂಡ್ ಕಂಪ್ಯಾರಿಸನ್ ಅಂತ ಬಂದರೆ ಗೈಸ್, ಪೈಥಾನು ಮತ್ತು C ಲ್ಯಾಂಗ್ವೇಜು ಜಾವಾಗೆ ಕಂಪ್ಯಾರಿಸನ್ ಮಾಡಿದ್ರೆ, ಸೊ ಪೈಥಾನು ಈಸಿ ಸಿಂಟ್ಯಾಕ್ಸ್ ಇದೆ ಗೈಸ್.
ಅಂಡ್ ಸಿ ಕಮ್ ಮೋರ್ ಕಾಂಪ್ಲೆಕ್ಸ್ ಸಿಂಟ್ಯಾಕ್ಸ್ ಇದೆ ಗೈಸ್. ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಸಖತ್ ಕಷ್ಟ ಆಗುತ್ತೆ. ಬಿಗಿನರ್ಸ್ಗಂತೂ ಹೆವಿ ಡಿಮೋಟಿವೇಶನ್ ಆಗುತ್ತೆ. ನಾನು ಫಸ್ಟ್ ಸಿನ ಸ್ಟಾರ್ಟ್ ಮಾಡ್ಬಿಟ್ಟು ಸಖತ್ತು ಡಿಮೋಟಿವೇಶನ್ ಆಗಿ ಅಂಡ್ ಸಿನ ಜಸ್ಟ್ ಈಗ ನಾರ್ಮಲ್ ಆಗಿ ಅದು ಅರ್ಥನೇ ಆಗಿರಲಿಲ್ಲ ನಮ್ಗೆ ಲಾಜಿಕ್ ಏನು. ಆಮೇಲೆ ಪೈಥಾನನ್ನ ಕಲಿತು ಪೈಥಾನ್ ಮುಖಾಂತರ ನಾನು ಎಲ್ಲ ಅರ್ಥ ಮಾಡ್ಕೊಂಡು ಆಮೇಲೆ ಸಿ ಲ್ಯಾಂಗ್ವೇಜ್ ಕಲಿತೆ ಗೈಸ್. ಈಸಿಯಾಗಿ ಅರ್ಥ ಆಯ್ತು ಸಿ ಲ್ಯಾಂಗ್ವೇಜ್. ಫಸ್ಟ್ ಪೈಥಾನ್ ಕಲೀರಿ ಗೈಸ್. ಸೊ ದಿಸ್ ಇಸ್ ಮೈ ಚಾಯ್ಸ್. ಅಂಡ್ ಜಾವಾ ಅಂತಂದ್ರೆ ಮಾಡರೇಟ್ ಸಿಂಟ್ಯಾಕ್ಸ್ ಇದೆ ಗೈಸ್. ಈ ಫುಲ್ ಟಫ್ ಅಂತಲ್ಲ, ಫುಲ್ ಈಸಿ ಅಲ್ಲ, ಮೀಡಿಯಂ ಲೆವೆಲ್ ಅಂತ ಹೇಳ್ಬೋದು. ಅಂಡ್ ಡೈನಾಮಿಕಲಿ ಟೈಪ್ಡ್ ಗೈಸ್ ಅಂಡ್ ಸ್ಟ್ಯಾಟಿಟಿಕಲಿ ಟೈಪ್ಡ್ ಅಂಡ್ ದಿಸ್ ಆರ್ ದ ಡಿಫರೆನ್ಸ್ ಗೈಸ್. ಅಂಡ್ ಮೇನ್ ಬಿಗಿನರ್ ಫ್ರೆಂಡ್ಲಿ ಪೈಥಾನ್. ಅಂಡ್ ಈಗ ಲೋ ಲೆವೆಲ್ ಅಂಡ್ ಈ ಸಿನ ಗೈಸ್ ಲೋ ಲೆವೆಲ್ ಕಾನ್ಸೆಪ್ಟ್, ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತಲೂ ಕರೀತಾರೆ. ಅಂದ್ರೆ ಸಿಸ್ಟಮ್ ಸೈಡ್ ಅಲ್ಲಿ ಸಿ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡ್ತಾರೆ ಅಂಡ್ ಪೈಥಾನ್ ಅನ್ನ ಅಷ್ಟಾಗಿ ಯೂಸ್ ಮಾಡಲ್ಲ. ಅಂಡ್ ಇದಕ್ ಬಂತಂದ್ರೆ ಗೈಸ್ ಪೈಥಾನ್ ಅಲ್ಲಿ ಲಾರ್ಜ್ ಲೈಬ್ರರಿ ಎಕೋಸಿಸ್ಟಮ್ಗಳಿದೆ. ಅಂದ್ರೆ ದೊಡ್ಡ ದೊಡ್ಡ ಲೈಬ್ರರಿಗಳು ಇದಾವೆ. ನಾವು ಏನೇ ಒಂದು ಡೇಟಾ ಇವಾಗ ಪಾಂಡಾಸ್ ಆಗಿರ್ಬೋದು ಅಂಡ್ ಜಾಂಗೋ ಇಸ್ ಒಂದು ದೊಡ್ಡ ಲೈಬ್ರರಿ. ಅದೇ ತರ ಸಾಕಷ್ಟು ಲೈಬ್ರರಿಗಳು ಬರ್ತವೆ ಗೈಸ್. ನಿಮ್ಗೆ ಜಸ್ಟ್ ಇಂಪೋರ್ಟ್ ಮಾಡ್ಕೊಳ್ಳೋದು, ಯೂಸ್ ಮಾಡೋದು ಅಷ್ಟೇ. ಕೋಡಿಂಗ್ ಲೆಂತ್ ಕೂಡ ಕಮ್ಮಿ ಇರುತ್ತೆ ಪೈಥಾನ್ ಅಲ್ಲಿ. ಪೈಥಾನ್ ಕೆರಿಯರ್ ಆಪರ್ಚುನಿಟೀಸ್ ಅಂತ ನೋಡಿದ್ರೆ ಗೈಸ್, ಸೊ ನೀವು ಪೈಥಾನ್ ಅನ್ನ ಕಲ್ತ್ರೆ ಯಾವ್ಯಾವ ರೋಲ್ಗೆ ನೀವು ರೋಲಲ್ಲಿ ಕೆಲಸ ತಗೊಳ್ಬೋದು ಅಂಡ್ ಅದ್ರ ನಮ್ಮ ಕೆರಿಯರ್ ಹೇಗಿರುತ್ತೆ ಪೈಥಾನ್ ಮುಖಾಂತರ ಯಾವ್ಯಾವ ರೋಲನ್ನು ಕೆಲಸ ಮಾಡ್ಬೋದು ಅನ್ನೋದಾಗಿದ್ರೆ, ಪೈಥಾನ್ ಡೆವಲಪರ್ ಆಗಿ ನೀವು ವರ್ಕ್ ಮಾಡ್ಬೋದು. ಅಂಡ್ ಸಾಫ್ಟ್ವೇರ್ ಡೆವಲಪರು, ಬ್ಯಾಕ್ ಎಂಡ್ ಡೆವಲಪರು, ಡೇಟಾ ಅನಲಿಸ್ಟು, ಡೇಟಾ ಸೈಂಟಿಸ್ಟು, ಡೇಟಾ ಇಂಜಿನಿಯರು. ಸೊ ಇವೆಲ್ಲ, ಸೊ ಅಂದ್ರೆ ಪೈಥಾನ್ ಇದು ಕಂಪಲ್ಸರಿ, ಇವೆಲ್ಲ ಲ್ಯಾಂಗ್ವೇಜ್ಗೆ ಕಂಪಲ್ಸರಿ ಗೊತ್ತಿರಬೇಕು. ಅಂಡ್ ಎಕ್ಸ್ಟ್ರಾ ಕೂಡ ಕೆಲವೊಂದು ಲ್ಯಾಂಗ್ವೇಜಸ್ ಗೊತ್ತಿರಬೇಕು. ಬಟ್ ಪೈಥಾನ್ ಈಸ್ ಅ ಪ್ರೈಮರಿ ಇಂಪಾರ್ಟೆನ್ಸ್ ಗೈಸ್. ಸೊ ಪೈಥಾನ್ ಕಲ್ತ್ರೆ ಇವೆಲ್ಲ ರೋಲ್ಸ್ಗಳನ್ನ ನೀವು ವರ್ಕ್ ಮಾಡ್ಬೋದು. ಪೈಥಾನ್ ಈಸ್ ಮೈನ್ ಇಂಪಾರ್ಟೆಂಟ್. ಯಾವ್ಯಾವ ಈ ಲ್ಯಾಂಗ್ವೇಜ್ಗಳಲ್ಲಿ ಯಾವ್ಯಾವ ರೋಲ್ಗಳಲ್ಲಿ ನೀವು ವರ್ಕ್ ಮಾಡಬೇಕು ಅನ್ಕೊಂಡಿದ್ದೀರಾ. ಸೊ ಇದು ML ಇಂಜಿನಿಯರ್ ಅಲ್ಲೂ ಕೂಡ ಅಷ್ಟೇ, ಇಂಜಿನಿಯರ್ ಅಲ್ಲೂ ಕೂಡ ಅಷ್ಟೇ ನಮಗೆ ಪೈಥಾನ್ ರಿಕ್ವೈರ್ಮೆಂಟ್ ಇದೆ. ಸೊ ನೀವು ಆಟೋಮೇಷನ್ ಇಂಜಿನಿಯರ್ ಕೂಡ ಆಗ್ಬೋದು. ಪೈಥಾನ್ ಅಲ್ಲಿ ಕೆಲವೊಂದು ಲೈಬ್ರರಿಗಳು ಬರ್ತವೆ ಆಟೋಮೇಷನ್ ಟೆಸ್ಟಿಂಗ್ ಮಾಡೋದಕ್ಕೆ. ಸೊ ಅಂಡ್ ನೋಡಿ ಗೈಸ್, ನಾನು ಹೇಳಿದ್ನಲ್ಲ ಇವಾಗ ಡೇಟಾ ಇಂಜಿನಿಯರ್ ಆಗಿರ್ಬೋದು, ಡೇಟಾ ಅನಲಿಸ್ಟು, ಡೇಟಾ ಸೈಂಟಿಸ್ಟು, ಈ ರೋಲ್ಸ್ಗಳಿಗೆ ಹೋಗ್ಬೇಕಂದ್ರೆ ಪೈಥಾನ್ ಕಂಪಲ್ಸರಿ ಬೇಕು. ಮೂರಲ್ಲೂ ಪೈಥಾನ್ ಕಂಪಲ್ಸರಿ ಬೇಕು. ಅಂಡ್ SQL ಬೇಕು. ಹಾಗೆ ಎಕ್ಸೆಲ್, ಪವರ್ BI ಸ್ವಲ್ಪ ಎಕ್ಸ್ಟ್ರಾ ನೀವು ಕಲಿಬೇಕಾಗುತ್ತೆ. ಇವೆಲ್ಲ ಈಸಿಯಾಗಿ ಕಲ್ತ್ಬಿಡ್ಬೋದು ಗೈಸ್, ಆರಾಮ್ಸೆ ಸ್ವಲ್ಪ ನೋಡ್ಕೊಂಡ್ಬಿಡ್ಬೋದು. ಫಸ್ಟ್ ಪೈಥಾನ್ ಈಸ್ ಪ್ರೈಮರಿ ಇಂಪಾರ್ಟೆಂಟ್. ಪ್ರೈಮರಿ ನಮಗೆ ಏನಿದೆ ಪೈಥಾನ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಗೊತ್ತಿತ್ತು ಅಂದರೆ, ಸೊ ಇದಕ್ಕೆ ಪ್ರೈಮರಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಆಮೇಲೆ ಇದೆಲ್ಲ ನೀವು ಬೇಸಿಕ್ಕಾಗಿ ಈಸಿಯಾಗಿ ನೋಡ್ಕೊಂಡ್ಬಿಡ್ಬೋದು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ. ಆದರೆ ಇವೇನೇನಿದೆ ಇದ್ರ ಬಗ್ಗೆ ಸ್ವಲ್ಪ ವಿಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. SQL ಆಗಿರ್ಬೋದು ಇವೆಲ್ಲ. ಅಂಡ್ ಗೈಸ್, ನನ್ನ ಈ ಕೋರ್ಸ್ನಲ್ಲಿ ನಾನು ಏನೇನು ಕವರ್ ಮಾಡ್ತೀನಿ ಅನ್ನೋದನ್ನ ಜಸ್ಟ್ ಒಂದು ಗ್ಲಿಮ್ಸ್, ಜಸ್ಟ್ ನಾರ್ಮಲ್ ಆಗಿ ಏನೇನು ಕವರ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳೋಣ ಮುಂದೆ, ನೋಡೋಣ. ಸೊ ಫಸ್ಟ್ ಇಲ್ಲಿ ಪೈಥಾನ್ ಬೇಸಿಕ್ಸ್ ಎಲ್ಲ ಕವರ್ ಮಾಡ್ತೀನಿ ಗೈಸ್. ಏನೇನು ಬೇಸಿಕ್ ಕಾನ್ಸೆಪ್ಟ್ ಬರುತ್ತೆಲ್ಲ. ಅಂಡ್ ವೇರಿಯೇಬಲ್ಸ್, ಡೇಟಾ ಟೈಪ್ಸ್ ಬಗ್ಗೆ ಹೇಳ್ತೀನಿ. ಅಂಡ್ ಆಪರೇಟರ್ಸ್ ಬರ್ತವೆ, ಆಪರೇಟರ್ಸ್ ಬಗ್ಗೆ ಫುಲ್ಲು ವಿತ್ ಎಕ್ಸಾಂಪಲ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂಡ್ ಕಂಡೀಷನ್ಸ್ ಸ್ಟೇಟ್ಮೆಂಟ್ಸ್ಗಳು ಬರ್ತವೆ, ಅವನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೂಪ್ಸ್ಗಳು ಬರ್ತವೆ, ಮತ್ತೆ ಸ್ಟ್ರಿಂಗ್ಸ್ ಬಗ್ಗೆ ಹೇಳ್ತೀನಿ. ಲೀಸ್ಟ್, ಟಪಲ್ಸ್, ಸೆಟ್ಸ್, ಡಿಕ್ಷನರೀಸ್, ಇವೆಲ್ಲ ಡೇಟಾ ಸ್ಟ್ರಕ್ಚರ್ಸ್, ಪೈಥಾನ್ ಡೇಟಾ ಸ್ಟ್ರಕ್ಚರ್ಸ್. ಸೊ ಇವು ಸಖತ್ ಇಂಪಾರ್ಟೆಂಟ್ ಗೈಸ್. ನಾವು DSA ಕಲಿಬೇಕು, DSA ಮಾಡಬೇಕು. ಅಂಡ್ ನಮಗೆ ಫ್ಯೂಚರಲ್ಲಿ ಏನೋ ಒಂದು ಡೆವಲಪ್ಮೆಂಟ್ ಯಾವುದೇ ರೋಲ್ ವರ್ಕ್ ಮಾಡಬೇಕು ಅಂದರೆ ಇವೆಲ್ಲ ಏನಿದೆ ಡೇಟಾ ಸ್ಟ್ರಕ್ಚರ್ಸು, ಇದು ಸಖತ್ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಇವನ್ನ ಪರ್ಫೆಕ್ಟಾಗಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಯೂಟ್ಯೂಬಲ್ಲಿ ಕಂಟಿನ್ಯೂಸ್ ಆಗ್ತಾ ಇರ್ತೇನೆ ವಿಡಿಯೋ. ಸೊ ಇವಾಗ ಫಸ್ಟ್ ವಿಡಿಯೋ ಇದು. ಅಂಡ್ ದೆನ್ ಫಂಕ್ಷನ್ಸು ಅಂಡ್ ಎಕ್ಸೆಪ್ಷನಲ್ ಹ್ಯಾಂಡ್ಲಿಂಗ್ ಬಗ್ಗೆ ಹೇಳ್ತೀನಿ. ಅಂಡ್ ಕಾನ್ಸೆಪ್ಟ್ಸ್ಗಳು ಕವರ್ ಮಾಡ್ತೀನಿ. ಫೈಲ್ ಹ್ಯಾಂಡ್ಲಿಂಗ್ ಅಂಡ್ ಮಾಡಲ್ಸ್ ಅಂಡ್ ಪ್ಯಾಕೇಜ್ಸು, ಹೂಪ್ಸು. ಅಂಡ್ ಫೈನಲ್ ಆಗಿ ಇದೇನಿದೆ ಬೇಸಿಕ್, ಇಷ್ಟು ಕಾನ್ಸೆಪ್ಟ್ನ ಆಲ್ಮೋಸ್ಟ್ ಕವರ್ ಮಾಡಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕಾನ್ಸೆಪ್ಟ್ಸ್ ಮುಂದೆ ಆ್ಯಡ್ ಮಾಡ್ಕೊಳೋಣ. ಸೊ ಎಲ್ಲ ಕವರ್ ಮಾಡಿ ಫೈನಲ್ ಆಗಿ ಒಂದೆರಡು ಮಿನಿ ಪ್ರಾಜೆಕ್ಟ್ಗಳು ಮಾಡೋಣ ಗೈಸ್. ಅವಾಗ ನಮ್ಗೆ ಐಡಿಯಾ ಸಿಗುತ್ತೆ ಏನು ಮಾಡಬೇಕು. ಅಂಡ್ ಅಂಡ್ ನಾವೇನು ಕಾನ್ಸೆಪ್ಟ್ ಕಲ್ತಿದೀವಿ ಅದನ್ನ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರೆ, ಸಣ್ಣದಾಗಿ ಒಂದು ಸಿಂಪಲ್, ದೊಡ್ಡದಾಗಿ ಹೋದ್ರು ಸಿಂಪಲ್ ಆಗಿ ಒಂದು ಪ್ರಾಜೆಕ್ಟ್ಸ್ಗಳನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ಇದು ಮಾಡಿದ್ರೆ, ಮಿನಿ ಪ್ರಾಜೆಕ್ಟ್ಸ್ ಥರ ಮಾಡ್ಕೊಂಡ್ರೆ
ಸೊ ಅದನ್ನ ನಾವು ಏನೇನು ಕಾನ್ಸೆಪ್ಟ್ ಕಲ್ತಿದೀವಿ ಅದು ನಮಗೆ ಹೆಂಗ್ ಇಂಪ್ಲಿಮೆಂಟ್ ಮಾಡೋದು ಅನ್ನೋದು ಒಂದು ಸ್ಕಿಲ್ ನಿಮಗೆ ಬಿಲ್ಡ್ ಆಗುತ್ತೆ. ಸೊ ಎಲ್ಲ ಕಲಿಯೋದ್ ಕಲಿತೀವಿ ಗೈಸ್, ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು, ಎಲ್ಲೆಲ್ಲಿ ಯಾವ ಯಾವ ಥರ ಯೂಸ್ ಮಾಡಬೇಕು. ಸೊ ಅದು ಇಂಪಾರ್ಟೆಂಟು, ಅದನ್ನ ಕಲಿಬೇಕಾಗುತ್ತೆ ಗೈಸ್. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ಕಂಟಿನ್ಯೂಸ್ ನಾನು ವಿಡಿಯೋಸ್ ಹಾಕ್ತಾ ಇರ್ತೀನಿ. ಫುಲ್ ಪೈಥಾನ್ ಕೋರ್ಸ್ ಎಲ್ಲ ಮುಗಿಸ್ತೀನಿ ಇವಾಗ ಏನೇನು ಹೇಳಿದ್ದೀನಿ ಅದನ್ನ. ಆ್ಯಂಡ್ ನಿಮಗೂ ಕೂಡ ಗೈಸ್ ಪ್ರಾಮಿಸ್ ಮಾಡ್ತೀನಿ 100% ನೀವು ಯಾರು ಕನ್ನಡದಲ್ಲಿ ಕಲಿಬೇಕು ಅಂತ ನನ್ನ ಚಾನಲಲ್ಲಿ ವಿಡಿಯೋ ನೋಡಕ್ಕೆ ಬಂದಿದ್ದೀರಾ, ನಿಮಗೆ ಪಿನ್ ಟು ಪಿನ್ ಪ್ರತಿಯೊಂದು ಅರ್ಥ ಆಗೋ ಥರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಏನೇ ಒಂದು ಕಾನ್ಸೆಪ್ಟ್ ಆಗಿರ್ಬೋದು, ಏನಾದರೂ ಈ ಥರ ಒಂದು ಡೌಟ್ ಇದೆ, ಏನೇ ಒಂದು ಆಗಿರ್ಬೋದು, ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ಪ್ರತಿಯೊಂದನ್ನು ಕಮೆಂಟ್ನ ನೋಡ್ಬಿಟ್ಟು ಅದ್ರ ಮೇಲೆ ನಿಮ್ದು ಏನು ಡೌಟ್ಸ್ ಇದನ್ನು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ಕ್ಲಾಸ್ ಇಷ್ಟೇ ಗೈಸ್. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಗೈಸ್ ನಿಮಗೆ ಪೈಥಾನ್ ಈಗ ಯಾರ್ಯಾರು ಬಿಗಿನರ್ಸ್ ಇರ್ತೀರ ಅವ್ರಿಗೇನು ಐಡಿಯಾ ಇನ್ಸ್ಟಾಲೇಷನ್ ಏನು ಗೊತ್ತಿಲ್ಲ ಅಂತಂದರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಪೈಥಾನು ಮತ್ತು ವಿ ಎಸ್ ಕೋಡ್ನ ಇನ್ಸ್ಟಾಲ್ ಮಾಡಬೇಕು ಗೈಸ್. ನಿಮಗೆ ಗೊತ್ತಿತ್ತಂದರೆ ಯಾರು ಲ್ಯಾಪ್ಟಾಪಲ್ಲಿ ಇದೆ ಅವ್ರಿಗೇನು ಅವಶ್ಯಕತೆ ಇರಲ್ಲ. ಸೊ ನನಗೇನು ಗೊತ್ತಿಲ್ಲ, ಅದು ಮಾಡೋಕ್ಕೆ ಬರೋದಿಲ್ಲ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪೈಥಾನ್ ಇನ್ಸ್ಟಾಲೇಷನ್ ಹೇಗೆ ಮಾಡೋದು, ವಿ ಎಸ್ ಕೋಡ್ ಹೆಂಗೆ ಇನ್ಸ್ಟಾಲೇಷನ್ ಮಾಡೋದು, ಅದು ನೆಕ್ಸ್ಟ್ ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ಆದಷ್ಟು ಬೇಗನೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದನ್ನ ನೋಡ್ಕೊಂಬಿಟ್ಟು ನೆಕ್ಸ್ಟ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದಾದಮೇಲೆ ಅದ್ರ ನೆಕ್ಸ್ಟ್ ವಿಡಿಯೋದಿಂದ ನಾವು ಕೋಡಿಂಗ್ ಪಾರ್ಟ್ ನೋಡೋಣ. ಬೇಸಿಕ್ ಕೋಡಿಂಗ್ಸ್ ಇನಿಷಿಯಲಿಂದ ಸ್ಟಾರ್ಟ್ ಮಾಡೋಣ. ಸೊ ಥ್ಯಾಂಕ್ ಯು ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ. ಶೇರ್ ಮಾಡೋದು ಮಾತ್ರ ಮರಿಬೇಡಿ ಗಾಯ್ಸ್. ಯಾಕೆಂತಂದರೆ ಎಷ್ಟೊಂದು ಜನ ಕಲಿಬೇಕು ಅಂತ ಇರ್ತಾರೆ ಪೈಥಾನನ್ನು, ಎಷ್ಟು ರಿಸೋರ್ಸ್ ಸಿಗ್ತಾ ಇರಲ್ಲ. ಸೊ ಕೆಲವೊಬ್ಬರಿಗೆ ಅರ್ಥ ಆಗೋ ಥರ ವೀಡಿಯೋಗಳು ಮಾಡಿರಲ್ಲ. ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ, ಪಿನ್ ಟು ಪಿನ್ ನಿಮಗೆ 100% ಅರ್ಥ ಆಗೋ ಥರ ವೀಡಿಯೋನ ಮಾಡ್ತೀನಿ. ಸೊ ಏನೇ ಒಂದು ಡೌಟ್ ಇದ್ರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಮ್ಮ ಫ್ರೆಂಡ್ಸ್ ಯಾರು ಇಂಜಿನಿಯರ್ ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಪೈಥಾನ್ ಕಲಿಬೇಕು ಅಂದ್ಕೊಂಡಿರೋರು, ಐ ಟಿ ಫೀಲ್ಡಲ್ಲಿ ವರ್ಕ್ ಮಾಡಬೇಕು ಅಂದ್ಕೊಂಡಿರೋರು ಆಗಿರ್ಬೋದು, ನಾನ್ ಐ ಟಿ ಫೀಲ್ಡಲ್ಲಿ ಇರೋರ್ಗಾಗಿರ್ಬೋದು, ನಾನ್ ಐ ಟಿ ಫೀಲ್ಡವ್ರಿಗೂ ಕೂಡ ಪೈಥಾನ್ ರಿಕ್ವೈರ್ಮೆಂಟ್ ಇದೆ ಇವಾಗ. ಸೊ ಅವ್ರು ಸಾಫ್ಟ್ವೇರಲ್ಲೆಲ್ಲ ಪೈಥಾನ್ ಯೂಸ್ ಮಾಡ್ತಿದ್ದಾರೆ. ಯಾರೇ ಒಬ್ಬರು ಪೈಥಾನ್ ಕಲಿಯೋರ್ಗೆ ಈ ವಿಡಿಯೋನ ಶೇರ್ ಮಾಡಿ ಗೈಸ್, ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗಲಿ. ನಾನೇನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಬೇರೆ ನಮ್ಮ ಕನ್ನಡಿಗರಿಗೆ ಹೆಲ್ಪ್ ಆಗಲಿ ಪೈಥಾನ್ ಕಲಿಯೋದಕ್ಕೆ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಎಲ್ರಿಗೂ ಆದಷ್ಟು ವಿಡಿಯೋನ ಶೇರ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.